ಸ್ನೇಹಿತರೆ, ಇವತ್ತು ಬೇಟೆಗೆ ಹೊರಟಿದ್ದೆ. ಯಾವ ಬೇಟೆ ಅಂತೀರಾ? ಹಲಸಿನ ಬೇಟೆಗೆ. ಅರೆ ಇದೇನಪ್ಪ ದೊರೆ, ಮರದಲ್ಲಿ ಬಿಡೋ ಹಲಸು ಗಿಡಕ್ಕೆ ತಂದು ಅಂಟಾಕಿದ್ಯಾ ಅಂತೀರಾ? ಇದೇ ವಿಯೆಟ್ನಾಂ ಸೂಪರ್ ಅರ್ಲಿ ಜಾಕ್ ಫ್ರೂಟ್ ಅಥವಾ ನಿನ್ನಿತಾಯ್, ಥೈಲ್ಯಾಂಡ್ ಪಿಂಕ್, 1 ಇಯರ್ ಜಾಕ್, ಇನ್ನು ಹಲವಾರು ಹೆಸರುಗಳಿಂದ ನರ್ಸರಿಗಳಲ್ಲಿ ಮಾರಾಟ ಮಾಡ್ತಾರೆ. ಇದು ಮೂಲತಃ ಥೈಲ್ಯಾಂಡ್ಗೆ ಸೇರಿದ್ದು ನೆಟ್ಟ ಒಂದೇ ವರ್ಷದಲ್ಲಿ ಫಸಲು ಬಿಡುವ ತಳಿ. ಹಾಗಂತ ಒಂದೇ ವರ್ಷದಲ್ಲಿ ಕಾಯಿಗಳನ್ನು ಬಿಡಬಾರದು. ನೆಟ್ಟ 3 ರಿಂದ 4 ವರ್ಷದ ನಂತರ ಕಾಯಿಗಳನ್ನು ಇರಿಸಬೇಕು. ನಾವು ಪ್ರಾಯೋಗಿಕವಾಗಿ ಇದನ್ನು ಬೆಳೆದಿರುವುದರಿಂದ ಒಂದು ಕಾಯಿಯನ್ನು ಇರಿಸಿದ್ದೇವೆ. ಇದು ಕುಬ್ಜ ತಳಿಯಾಗಿದ್ದು ಹೈ ಡೆನ್ಸಿಟಿಯಲ್ಲಿ ಸಹ ಇದನ್ನು ಬೆಳೆಯಬಹುದು ಮತ್ತು ಜಾಗ ಇಲ್ಲ ಎನ್ನುವ ಜನರು ಡ್ರಮ್ನಲ್ಲೂ ಸಹ ಇದನ್ನು ಬೆಳೆಯಬಹುದು. ಇದು ಅಧಿಕ ಇಳುವರಿ ಕೊಡುವಂತಹ ಮರವಾಗಿರುವುದರಿಂದ ತರಕಾರಿಯಾಗಿ ಬಳಸಲು ಅತ್ಯಂತ ಸೂಕ್ತ ತಳಿ. ರೈತರೇ ನೆನಪಿರಲಿ, ಇದರ ಆಯುಷು 12 ರಿಂದ 15 ವರ್ಷ ಮಾತ್ರ. ಇದರ TSS 17ರ ಆಜುಬಾಜು. ಈಗಾಗಲೇ ನಮ್ಮ ರಾಜ್ಯದಾದ್ಯಂತ ಮತ್ತು ನಮ್ಮ ದೇಶದಾದ್ಯಂತ ನಮ್ಮ ರೈತರು ಇದನ್ನು ಬೆಳೆಯುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಇದರ ಬೆಲೆ ರೈತನ ಹಣೆ ಬರಹ ಇದ್ದಷ್ಟು, ದಲ್ಲಾಳಿಗಳು ಕೊಂಡಷ್ಟು. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಹಲಸು ಬೆಳೆಗಾರರಿಗೆ ಮತ್ತು ಮಾರಾಟಗಾರರಿಗೆ ಸೂಕ್ತ ಮಾರುಕಟ್ಟೆ ಇಲ್ಲದೆ ಪರದಾಡುತ್ತಿದ್ದಾರೆ. ಸರ್ಕಾರ ಮತ್ತು ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾಯ ವಾಚ ಮನಸ ಪ್ರಕೃತಿ ರೈತರ ಬಗ್ಗೆ ಕಾಳಜಿ ಮೂಡಿಸುವ ಈ ಪುಟ್ಟ ಅಭಿಯಾನಕ್ಕೆ ನೀವು ಸಹ ಕೈ ಜೋಡಿಸಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಧನ್ಯವಾದಗಳು.